ಒಂದ್ ಕಡೆ ಕೋರ್ಟ್ನಲ್ಲಿ ಇವತ್ತು ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸಿಎಂ ಪರ ನಿಂತಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ನಡೆ ಖಂಡಿಸಿ ಇವತ್ತು ರಾಜಭವನ ಚಲೋ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 10:30ಕ್ಕೆ ಕಾಂಗ್ರೆಸ್ ನಾಯಕರು ಧರಣಿಯನ್ನ ನಡೆಸಲಿದ್ದಾರೆ. 10:30ಕ್ಕೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯರ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿದೆ ಹೈಕೋರ್ಟ್. ಇನ್ನೊಂದು ಕಡೆ ಬೆಳಗ್ಗೆ 10:30ಕ್ಕೆ ಕಾಂಗ್ರೆಸ್ ನಾಯಕರು ಸಿಎಂ ಪರವಾಗಿ ನಿಂತಿದ್ದಾರೆ, ಧರಣಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ವಿಧಾನಸೌಧದ ಮುಂದೆ ಧರಣಿ ನಡೆಸಿ ಬಳಿಕ ಹೋರಾಟಕ್ಕೆ ಮುಂದಾಗಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ರಾಜಭವನಕ್ಕೆ ಕೈ ನಾಯಕರು ತೆರಳಲಿದ್ದಾರೆ. ಪಕ್ಷಪಾತ ಧೋರಣೆ ಖಂಡಿಸಿ ರಾಜ್ಯಪಾಲರ ವಿರುದ್ಧ ಪ್ರೊಟೆಸ್ಟ್ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಧರಣಿಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಲಿದ್ದಾರೆ. ರಾಜಭವನಕ್ಕೆ ತೆರಳಿ ಗವರ್ನರ್ ಭೇಟಿ ಮಾಡಲಿದ್ದಾರೆ ನಾಯಕರು. ಹಿಂದೆ ಕೂಡ ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿದ್ರು ರಾಜ್ಯಪಾಲರ ನಡೆಯನ್ನ ಖಂಡಿಸಿ. ಇವತ್ತು ಕಾಂಗ್ರೆಸ್ ರಾಜಭವನ ಚಲೋ ಹಮ್ಮಿಕೊಂಡಿರೋದು, ಗವರ್ನರ್ ಅವರನ್ನ ಭೇಟಿ ಮಾಡಲಿದ್ದಾರೆ. ಕಾಂಗ್ರೆಸ್ನ ನಾಯಕರು ಸಿದ್ದರಾಮಯ್ಯನವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಲಿದ್ದಾರೆ. ರಾಜಭವನ ಚಲೋ ಬೆಳಗ್ಗೆ 11 ಗಂಟೆಗೆ 10:30ಕ್ಕೆ ವಿಧಾನಸೌಧದಿಂದ ಪ್ರತಿಭಟನೆ ಆರಂಭ ಆಗುತ್ತೆ. ರಾಜ್ಯಪಾಲರ ವಿರುದ್ಧ ನಡೀತಾ ಇರುವಂತಹ ಹೋರಾಟ ಇದು. ರಾಜ್ಯಪಾಲರ ನಡೆಯನ್ನ ಖಂಡಿಸುತ್ತಲೇ ಬಂದಿದ್ದಾರೆ ಕಾಂಗ್ರೆಸ್ನ ನಾಯಕರು. ಇವತ್ತು ರಾಜಭವನ ಚಲೋ ಹಮ್ಮಿಕೊಂಡಿರುವಂಥದ್ದು ಕೈ ನಾಯಕರು. ಬೆಳಗ್ಗೆ 10:30ಕ್ಕೆ ಈ ಪ್ರತಿಭಟನಾ ಧರಣಿ ಆರಂಭ ಆಗುತ್ತೆ. ಆ ನಂತರ ರಾಜಭವನಕ್ಕೆ ತೆರಳಿ ಗವರ್ನರ್ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಸಿಎಂ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗ್ತಾರೆ. ಒಂದು ಕಡೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯ ವಿಚಾರಣೆ ಬಂದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರು ಸಿಎಂ ಪರ ನಿಂತಿದ್ದಾರೆ. ಎಲ್ಲರೂ ಕೂಡ ಹೋರಾಟಕ್ಕೆ ಸಜ್ಜಾಗಿರೋದು. ಹಲವಾರು ಬೆಳವಣಿಗೆಗಳಿಗೆ ಇವತ್ತು ರಾಜ್ಯ ರಾಜಕೀಯ ಸಾಕ್ಷಿಯಾಗಲಿದೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ನಿಜಕ್ಕೂ ಇವತ್ತು ರಾಜ್ಯ ರಾಜಕೀಯ ಹಲವಾರು ಮಹತ್ವದ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುವಂತಹ ದಿನ. ಒಂದು ಕಡೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯ ವಿಚಾರಣೆ, ಇನ್ನೊಂದು ಕಡೆ ಸಿಎಂ ಪರವಾಗಿ ಕಾಂಗ್ರೆಸ್ ನಾಯಕರು ಈ ಹಿಂದೆ ಕೂಡ ನಿಂತಿದ್ರು, ಇವತ್ತು ಕೂಡ ಹೋರಾಟಕ್ಕೆ ಮುಂದಾಗಿರುವಂತದ್ದು. ಏನೇನೆಲ್ಲ ಬೆಳವಣಿಗೆಗಳು, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ರಜನಿ, ಇವತ್ತು ಕಾಂಗ್ರೆಸ್ ರಾಜ್ಯಪಾಲರ ವಿರುದ್ಧನೇ ಸಮರ ಸಾರಿದೆ. ಯಾಕಂತ ಹೇಳಿದ್ರೆ ಸಿಎಂ ವಿರುದ್ಧ ಒಂದು ಧೋರಣೆ, ಅದೇ ರೀತಿ ಮಾಜಿ ಸಿಎಂ ಕುಮಾರಸ್ವಾಮಿ, ಅದೇ ರೀತಿಯಾಗಿ ಬಿಜೆಪಿ ನಾಯಕರ ವಿರುದ್ಧವೇ ಒಂದು ಧೋರಣೆಯನ್ನು ರಾಜ್ಯಪಾಲರು ತೋರ್ತಾ ಇದ್ದಾರೆ ಅಂತೇಳಿ ಆರೋಪವನ್ನು ಇಲ್ಲಿ ಕಾಂಗ್ರೆಸ್ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಬೆಳಗ್ಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡಿ ಅಂತೇಳಿ ಒಂದು ಅರ್ಜಿ ಕೊಡ್ತಾರೆ, ದೂರನ್ನು ಕೊಡಲಾಗುತ್ತೆ. ಅದೇ ಕೂಡಲೇ ಸಂಜೆ ಅಷ್ಟೊತ್ತಿಗೆ ಅವರಿಗೆ ಸ್ಪಷ್ಟನೆ ಕೇಳ್ತಾರೆ. ಸ್ಪಷ್ಟನೆ ಕೇಳಿ ಅದೇ ಒಂದು ವಾರ ಅಥವಾ 15 ದಿನಕ್ಕೆಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟು ಆದೇಶವನ್ನು ಹೊರಡಿಸ್ತಾರೆ. ಸಿಎಂ ವಿರುದ್ಧ ಈ ಧೋರಣೆಯನ್ನು ರಾಜ್ಯಪಾಲ ಅನುಸರಿಸ್ತಾರೆ. ಆದರೆ 7-8 ತಿಂಗಳುಗಳಿಂದ ಅರ್ಜಿ ಒಂದು ಪೆಂಡಿಂಗ್ ಇರುತ್ತೆ. ಅದು ಕೂಡ ವಿಚಾರಣೆಗೆ ಅನುಮತಿ ಕೊಡಿ ಅಂತೆಲ್ಲ ವಿಚಾರಣೆ ಮಾಡಿದ್ದೇವೆ, ಅವ್ರ ಚಾರ್ಜ್ ಶೀಟಲ್ಲಿ ಅವ್ರ ಹೆಸರಿದೆ, ಮೇಲ್ನೋಟಕ್ಕೆ ಆರೋಪ ಕಂಡು ಬರ್ತಾ ಇದೆ. ಹೀಗಾಗಿ ನಾವು ಮುಂದಿನ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು, ಅದರ ವಿರುದ್ಧವಾಗಿ ಕೊಡಿ ಅಂತೇಳಿ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ ಕೇಳ್ತಾ ಇರೋದು. ಅದೇ ರೀತಿ ಮೊಟ್ಟೆ ಹಗರಣದಲ್ಲಿ ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ ಹಾಗೆ ಜನಾರ್ದನ್ ರೆಡ್ಡಿ 3 ಜನರ ವಿರುದ್ಧವೂ ಕೂಡ ಪ್ರಕರಣಗಳು ವರ್ಷಗಳಿಂದ ಬಾಕಿ ಇದೆ. ಹೀಗಾಗಿ ಇದ್ರ ವಿರುದ್ಧ ತನಿಖೆ ಮಾಡಬೇಕು ಅಂತೇಳಿ ಈಗ ಈ ಕಾಂಗ್ರೆಸ್ ಆಗ್ರಹಿಸ್ತಾ ಇದೆ. ಈ ಮೂಲಕವಾಗಿ ಕಾಂಗ್ರೆಸ್ ರಾಜ್ಯಪಾಲರ ಪಕ್ಷಪಾತಿ ಧೋರಣೆಗಳು, ಅದೇ ರೀತಿಯಾಗಿ NDA ಸರ್ಕಾರ ರಾಜ್ಯಪಾಲರನ್ನು ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನು ಹೇಗೆ ದುರುಪಯೋಗ ಪಡಿಸ್ಕೊಳ್ತಾ ಇದೆ, ಅದೇ ರೀತಿಯಾಗಿ ಬಿಜೆಪಿ ಹೇಗೆ ಒತ್ತಡ ಹಾಕ್ತಾ ಇದೆ, ಇದೆಲ್ಲವನ್ನು ಖಂಡಿಸಿ ರಾಜಭವನ ಚಲೋ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸಿಎಂ DCM ನೇತೃತ್ವದಲ್ಲಿ ಪ್ರತಿಭಟನೆ ಇದ್ರೂ ಕೂಡ ಸಂಸದರು ಭಾಗಿಯಾಗ್ತಾರೆ. ಯಾಕಂದರೆ ಇಷ್ಟು ದಿನದ ಹೋರಾಟದಲ್ಲಿ ಸಂಸದರು ಭಾಗಿಯಾಗಿರಲಿಲ್ಲ. ಅದೇ ರೀತಿ ಶಾಸಕರು ಕೂಡ ಭಾಗಿಯಾಗ್ತಾರೆ, ಪರಿಷತ್ ಸದಸ್ಯರು ಕೂಡ ಭಾಗಿಯಾಗ್ತಾರೆ. ಈ ಮೂಲಕವಾಗಿ ದೊಡ್ಡ ಹೋರಾಟಕ್ಕೆ ಅಣಿಯಾಗ್ತಾ ಇದೆ. ರಜನಿ, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.